ದೇವನಹಳ್ಳಿ ನಗರದ ಐತಿಹಾಸಿಕ ಹಿರೇಕೆರೆ ಅಭಿವೃದ್ಧಿಗೆ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ 3 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ್ ಹೇಳಿದರು. ಪಟ್ಟಣದಲ್ಲಿ ಇಂದು ಹಿರೇಕೆರೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ರಾಜ ಸೋಮಶೇಖರ ನಾಯಕ ನಿರ್ಮಿಸಿದ ಹಿರೇಕೆರೆ ಇಂದು ಗಿಡಗಂಟಿಗಳು ಬೆಳೆದು ಮಲಿನವಾಗಿದೆ. ಇದನ್ನು ತೆರವುಗೊಳಿಸಿ ಕೆರೆ ಅಭಿವೃದ್ಧಿಪಡಿಸಲಾಗುವುದು ಎಂದರು. ಸುಮಾರು 600 ಎಕರೆ ಅಚ್ಚುಕಟ್ಟು ಪ್ರದೇಶ ಹೊಂದಿರುವ ಹಿರೇಕೆರೆ ಇಂದು ಜನರಿಂದ ಸಾಕಷ್ಟು ಒತ್ತುವರಿಯಾಗಿದೆ. ಇದನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸಿ ಕೆರೆ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದರು. ಈ ಭಾಗದ ಜನಜಾನುವಾರುಗಳಿಗೆ ಮತ್ತು ಕೃಷಿ ಚಟುವಟಿಕೆಗೆ ಅನುಕೂಲವಾಗಿದ್ದ ಕೆರೆ ಕಳೆದ 25 ವರ್ಷಗಳಿಂದ ನೀರು ತುಂಬಿಲ್ಲ. ಹಾಗಾಗಿ ಕೆರೆ ಅಭಿವೃದ್ಧಿಗೆ ಮೀಸಲಿಟ್ಟ 3 ಕೋಟಿ ಅನುದಾನದಲ್ಲಿ ಕೆರೆಯೇರಿ ದುರಸ್ತಿ, ನೀರು ಸೋರಿಕೆ ತಡೆಗಟ್ಟುವುದು, ಏರಿ ಬಲಪಡಿಸುವುದು, ಬಂಡ್ ಸುತ್ತಲೂ ಚೈನ್ ಲಿಂಕ್ ಫೆನ್ಸಿಂಗ್ ಅಳವಡಿಸುವುದು, ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಜಂಗಲ್ ಹಾಗೂ ಹೂಳು ತೆಗೆಸುವುದು ಮತ್ತು ಕೆರೆಯ ಕೋಡಿಯ ಪಕ್ಕದಲ್ಲಿ ಕಿರುಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಇಂಜಿನಿಯರ್ ತಗೊಳ್ಳಿ. ಕೆರೆ ಅಂತ ಹೆಸರು ತಗೊಂಬಂದಿರೋಂಥ ಈ ಕೆರೆ ಬಗ್ಗೆ ಚಿಕ್ಕ ವಯಸ್ಸಿಂದ ನಾನು ದುರ್ಗಕ್ಕೆ ಹೋಗ್ತಾ ಇರೋ ಮುಂದೆ, ಬೆಂಗಳೂರಿಗೆ ಹೋಗ್ತಾ ಇರೋ ಮುಂದೆ ನೋಡ್ಕೊಂಡು ಹೋಗ್ತಾ ಇರೋ ಈ ಕೆರೆ ಯಾವಾಗಲೂ ತುಂಬಿರ್ತಿತ್ತು. ಬಟ್ ಸ್ವಲ್ಪ ನಾವು ತಿಳುವಳಿಕೆ ಬಂದಿರೋ ಟೈಮ್ನಲ್ಲಿ ನೀರೆಲ್ಲ ಹೊರಟೋಗಿತ್ತು, ಇರಲಿಲ್ಲ. ಸುಮಾರು ಒಂದು 25 ವರ್ಷದ ಮೇಲೆ ಕೆರೆನೇ ತುಂಬಿರಲಿಲ್ಲ. ಇದು ಇಂದಿನ ಮಾಜಿ ಶಾಸಕರಾದ ನನ್ನ ತಮ್ಮನಾದ MP ರವೀಂದ್ರ ಅವರು ಯಾವಾಗೇ 50 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ ತುಂಗಭದ್ರಾ ನದಿಯಿಂದ ತಗೊಂಬಂದರು. 2 ವರ್ಷ ಮಳೆರಾಯ ಮತ್ತು 3 ವರ್ಷ ಕೆರೆ ತುಂಬಿಸೋ ಯೋಜನೆಯಲ್ಲಿ ನಮ್ಮ ಕೆರೆ 3 ವರ್ಷದಿಂದ ತುಂಬಿ ತುಳುಕ್ತಾ ಇದೆ. ಒಂದ್ಸಲ ಕೋಡಿ ಬಿದ್ದಿದ್ದು ಬಂದು ಪೂಜೆ ಮಾಡಿದ್ದು ನನಗೆ ನೆನಪಿದೆ. ಇದು ಮೊದಲೆಲ್ಲ ಜಾಲಿ ಬೆಳೆದಿತ್ತು. 25 ವರ್ಷ ನೀರೇ ಇಲ್ಲ ಅಂದಾಗ ಜಾಲಿ ಎಲ್ಲಿ ಬೇಕೋ ಅಲ್ಲಿ ಬೆಳೆಯುತ್ತೆ. ಬಳ್ಳಾರಿ ಜಾಲಿ ಅಂತಲೇ ಹೆಸರು. ಅದು ಒಂಥರ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಕ್ಯಾನ್ಸರ್ ಬಂತಂದ್ರೆ ಅದು ಎಲ್ಲರೂ ಹಬ್ಬುತ್ತೆ ಅಂತ ಹೇಳಿದಾಗ ಜಾಲಿ ಬೆಳೆದಂಗೆ ಬೆಳೀತದ್ದು ಅಂತ ಒಂದು ಎದ್ರ ಮಾತುಗಳನ್ನು ಆಡ್ತಾ ಇದ್ದಾರೆ. ಇವತ್ತು 25-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಂದರೆ CMIDP ಅಂತ ಇದರಿಂದ CM ಅವರು ನಮಗೆ MLA ಕೊಟ್ಟಿರುವಂಥ ಗ್ರಾಂಟಲ್ಲಿ 3 ಕೋಟಿ ನಾವು ಈ ಕೆರೆಯನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಇಟ್ಕೊಂಡಿದ್ದೇವೆ. ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ ಏರಿಯಾ ಬಂಡ್, ಈ ಏರಿಯಾ ಇದೆಯಲ್ಲ ಅದು ದುರಸ್ತಿ, ನೀರು ಸೋರಿಕೆ ತಡೆಗಟ್ಟುವುದು ಮತ್ತು ಏರಿ ಬಲಪಡಿಸೋದಕ್ಕೆ, ಇದು ಭದ್ರ ಮಾಡೋದಕ್ಕೆ. 2ನೇದು ಬಂಡ್ ಸುತ್ತಲೂ ಚೈನ್ ಲಿಂಕ್ ಫಿನಿಶಿಂಗ್ ಅಳವಡಿಕೆ ಮಾಡ್ತಾ ಇದೆ. 3ನೇದು ನೀರಿನ ಶೇಖರಣಾ ಸಾಮರ್ಥ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಜಂಗಲ್ ಮತ್ತು ಹೂಳು ತೆಗೆಯುವುದು. ಕೆರೆಯ ಕೋಡಿ ಪಕ್ಕದಲ್ಲಿ ಕಿರು ಸೇತುವೆ ನಿರ್ಮಾಣ, ಇಲ್ಲಿ ಕೋಡಿ ಹಿಂದೆ ಇದೆ, ಅದು ಅದ್ರ ಪಕ್ಕ ಅದನ್ನ ಅಲ್ಲಿ ಸಣ್ಣದಾದ ಒಂದು ಸೇತುವೆ ಮಾಡ್ತಾರೆ. ಅಚ್ಚುಕಟ್ಟು ಪ್ರದೇಶ ಇದು 200 ಹೆಕ್ಟೇರ್ ಇದೆ. 600 ಎಕರೆ ಮೇಲೆ ಇದೆ. ಎಷ್ಟು ಜನ ಒತ್ತುವರಿ ಮಾಡ್ಕೊಂಡವರು ದೇವ್ರಿಗೆ ಗೊತ್ತಿಲ್ಲ. ಹತ್ತತ್ರ 600 ಎಕರೆ ಇದೆ ಅಂದಾಗ ಇದು ಎಷ್ಟು ದೊಡ್ಡ ಪ್ರಮಾಣ ಅಳತೆ ಮಾಡಿದ್ರೆ ಗೊತ್ತಾಗುತ್ತೆ ಇದು ಯಾರು ಒತ್ತುವರಿ ಮಾಡ್ಕೊಂಡಾರ ಅಂತ. ಎದುರಿ ಕಾಣೋ ಜಾಗ ಒತ್ತುವರಿ ಆಗಿದೆ, ಪಕ್ಕದಲ್ಲಿ ಒಂದು ಸ್ವಲ್ಪ ಒತ್ತುವರಿ ಆಗಿದೆ. ನಿರ್ಮಿಸಿದಂತ ಈ ಕೆರೆಗೆ ತನ್ನದೇ ಆದಂತ ಒಂದು ಇತಿಹಾಸ ಹೊಂದಿರತಕ್ಕಂಥ ಕೆರೆ. ಯಾಕಂದ್ರೆ ತಾವೆಲ್ಲ ಬೇರೆ ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲಿ
ಕೆರೆ ಕಟ್ಟೆಗಳನ್ನ ಕಟ್ಟಿದ್ದನ್ನು ನೋಡಿದ್ದೀರಿ. ಆದರೆ ಈ ಹರಪನಹಳ್ಳಿ ಇತಿಹಾಸದಲ್ಲಿ ಈ ಕೆರೆ ಹೇಗಿದೆ ಅಂದ್ರೆ 3 ಕಲ್ಲಿನಲ್ಲಿ ಈ ಕೆರೆಯನ್ನ ನಿರ್ಮಾಣ ಮಾಡಿದ್ದಾರೆ. ಯಾಕಂದ್ರೆ ತಾವೆಲ್ಲ ನೋಡಿದ್ರಿ, ಇವತ್ತಿನ ಕಾಲದಲ್ಲಿ ಇವತ್ತು ಸೈಂಟಿಫಿಕ್ ಆಗಿ ಇವತ್ತು JCBಗಳು ಇದಾವೆ, ಇಟ್ಯಾಚಿಗಳು ಇದಾವೆ, ಬೇರೆ ಬೇರೆ ಇವತ್ತೆಲ್ಲ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇವತ್ತು ಅನೇಕ ಒಂದು ಮಿಷಿನರಿಗಳು ಇದಾವೆ. ಆದರೆ ಹಿಂದೆ ಯಾವುದೇ ಮಿಷನರಿ ಇದ್ದಿಲ್ಲ.